ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವು ಕೊನೆಗೂ ಬಂತು. ಎಷ್ಟು ದಿವಸ ಆಯಿತು ಬಂದಿದ್ದಿಲ್ಲ ಅಲ್ವಾ? ಎಷ್ಟೋ ತಿಂಗಳ ಕಳೆದೋಯ್ತು. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಯಾರಿಗೂ ಕೂಡ ಬಂದಿದ್ದಿಲ್ಲ. ಆದರೆ ಇವಾಗ ಹಾಕುವಂಥದ್ದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಪಡೆಯುವವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಪಡೀತಾ ಇದ್ರೆ ಅವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಹಣವನ್ನು ಅಂದರೆ ನಿಮ್ಮ ಖಾತೆಗೆ ನೇರವಾಗಿ ಹಾಕಿಬಿಡ್ತಾರೆ. ಆದರೆ ಪ್ರತಿಯೊಬ್ಬರು ಕೂಡ ರೇಷನ್ನನ್ನು ತೆಗೆದುಕೊಳ್ಬೇಕು. ಏನಾದರೂ ನೀವು ರೇಷನ್ನನ್ನು ಒಂದು ತಿಂಗಳ ತೆಗೆದುಕೊಳ್ಳಿಲ್ಲ ಅಂದರೂ ನಿಮಗೆ ಅಕ್ಕಿ ಹಣವು ಬರುವುದಿಲ್ಲ. ಹೌದು ವೀಕ್ಷಕರೇ, ನೀವೇನಾದರೂ ಊರಲ್ಲಿದ್ದು ರೇಷನ್ನನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಥವಾ ಬೇರೆ ಕಡೆ ಹೋಗಿದ್ದರೆ ರೇಷನ್ ಕೊಡುವಾಗ ರೇಷನ್ನನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಆದ ಕಾರಣದಿಂದ ನಿಮಗೆ ಅಕ್ಕಿ ಹಣವು ಬರುವುದಿಲ್ಲ. ಅದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಅಕ್ಕಿಯನ್ನು ತೆಗೆದುಕೊಳ್ಳಿ, ರೇಷನ್ನನ್ನು ತೆಗೆದುಕೊಳ್ಳಿ. ಹೌದು ವೀಕ್ಷಕರೇ, ಮತ್ತು ಯಾರು GST ಅನ್ನು ಕೊಡ್ತಿದ್ದೀರಾ ಅಂಥವರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಬರುವುದಿಲ್ಲ. ಈಗ ಮತ್ತೆ ಇನ್ನೊಂದು ವಿಷಯ ಏನಂದರೆ, ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕ್ತಿದ್ದಾರಲ್ಲ, ಆ ಜಿಲ್ಲೆಯ ಹೆಸರು ಈ ಒಂದು ವಿಡಿಯೋದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ. ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ವೀಕ್ಷಕರೇ, ನಿಜ ಹೇಳಬೇಕೆಂದರೆ ನೀವು ನಂಬೋದಿಲ್ಲ. ಹೌದು ವೀಕ್ಷಕರೇ, ಆಗಸ್ಟ್ ತಿಂಗಳಿಂದ ಜನವರಿ ತಿಂಗಳವರೆಗೆ ಅಕ್ಕಿ ಹಣವು ಬಂದಿಲ್ಲ. ಅದರಿಂದ ಒಟ್ಟು 6 ತಿಂಗಳ ಅಕ್ಕಿ ಹಣವು ಬಂದಿಲ್ಲ. ಇವಾಗ ಹಾಕ್ತಿದ್ದಾರೆ ಅಂತೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವು 70% ಜನರಿಗೆ ಬಂದಿಲ್ಲ. ಇನ್ನು 30% ಅಷ್ಟು ಜನರಿಗೆ ಬಂದಿದೆ. ಅದರಿಂದ ಇನ್ನೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಈಗಂತೂ ನಿಮ್ಮ ಖಾತೆಗೆ ನೇರವಾಗಿ ಹಾಕಿಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ರೇಷನನ್ನು ತೆಗೆದುಕೊಳ್ಳಲೇಬೇಕು. ಈಗ ಹಲವಾರು ಜನರಿಗೆ ಪೆಂಡಿಂಗ್ ಇದೆ. ಇನ್ನೂ 3 ತಿಂಗಳ ಅಕ್ಕಿ ಹಣ ಬಂದಿಲ್ಲ, ಒಬ್ಬೊಬ್ಬರಿಗೆ 4 ತಿಂಗಳ ಅಕ್ಕಿ ಹಣ ಬಂದಿಲ್ಲ. ಅವರಿಗೆ ಕೂಡ ಈಗ ಅಕ್ಕಿ ಹಣವನ್ನು ಹಾಕ್ತಿದ್ದಾರೆ. ಮತ್ತು ಯಾವುದೇ ಒಂದು ಪೆಂಡಿಂಗ್ ಹಣವಿದ್ದರೂ ಅವರು ಹಾಕ್ತಿದ್ದಾರೆ. ಈ ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ರೇಷನ್ ಅಕ್ಕಿ ಅಂದರೆ ರೇಷನ್ ತೆಗೆದುಕೊಂಡ್ರೂ ಅಕ್ಕಿ ಹಣ ಬಂದಿಲ್ಲ ಅಲ್ವಾ? ಅದರಿಂದ ಹಲವಾರು ಜನರು ಟೀಕೆಯನ್ನು ಮಾಡ್ತಿದ್ದಾರೆ. ಏನು ನಿಮ್ಮ ಕಡೆ ಅಕ್ಕಿ ಹಣವೇ ಇಲ್ವಾ, ಏನು ರೇಷನ್ ಪೂರ್ತಿ ಕೊಡೋಕೆ ನಿಮ್ಗೆ ಆಗೋದಿಲ್ವಾ ಅಂತ ಟೀಕೆಗಳನ್ನು ಮಾಡ್ತಿದ್ದಾರೆ. ಆದರೆ ಸರ್ಕಾರ ಇಲ್ಲಪ್ಪ ನಾವು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇನ್ನೂ 6 ತಿಂಗಳ ಅಕ್ಕಿ ಹಣವೂ ಪೆಂಡಿಂಗ್ ಇದೆ. ಹೌದು ವೀಕ್ಷಕರೇ, ಆಗಸ್ಟ್ ತಿಂಗಳಿಂದ ಜನವರಿವರೆಗೂ ಅಕ್ಕಿ ಹಣವು ಯಾರಿಗೂ ಕೂಡ ಬಂದಿಲ್ಲ. ಒಬ್ಬೊಬ್ಬರಿಗೆ ಬಂದಿದೆ, ಆದರೆ 30% ಅಷ್ಟು ಜನರಿಗೆ ಬಂದಿದೆ. ಆದರೆ ಇನ್ನೂ 70% ಅಷ್ಟು ಜನರಿಗೆ ಈ ಒಂದು ಅಕ್ಕಿ ಹಣವು ಬಂದಿಲ್ಲ. ಅದರ ಕಾರಣ ತಿಂಗಳ ಅಂದರೆ ರೇಷನ್ ಕೊಡ್ತಾರೆ, ಆದರೆ ಅಕ್ಕಿ ಹಣವನ್ನು ಹಾಕ್ತಾ ಇಲ್ಲ. ಅದಕ್ಕೆ ದಿನಸಿ ಕಿಟ್ಟನ್ನು ಕೇಳ್ತಿದ್ದಾರೆ ಹಲವಾರು ಜನರು. ಅದರಿಂದ ಇಲ್ಲ, ನಾವು ನಿಮ್ಮ ಖಾತೆಗೆ ಅಕ್ಕಿ ಹಣವನ್ನು ಹಾಕ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ಅಂದರೆ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಇವಾಗ ಬರುತ್ತಿದೆ. ಮತ್ತು ಅದರ ಜಿಲ್ಲೆಯ ಲಿಸ್ಟನ್ನು ಇವಾಗ ತಿಳ್ಕೊಂಡು ಬಿಡೋಣ. ಅದೇನೆಂದರೆ, ಜಿಲ್ಲೆಯ ಹೆಸರು ಹೇಳ್ಬಿಡ್ತೇನೆ ನಿಮಗೆ. ದಾವಣಗೆರೆಗೂ ಬರ್ತಿದೆ, ಮತ್ತು ಬಳ್ಳಾರಿ ಜಿಲ್ಲೆಗೂ ಬರ್ತಿದೆ. ಕೋಲಾರ, ಚಿತ್ರದುರ್ಗ, ಬಾಗಲಕೋಟೆ, ಕಲಬುರಗಿ, ಚಾಮರಾಜನಗರ ಹಾಗೂ ಬೆಂಗಳೂರು ಜಿಲ್ಲೆಗೂ ಈ ಒಂದು ಅಕ್ಕಿ ಹಣವು ಬರುತ್ತಿದೆ. ಮತ್ತು ಹಾವೇರಿ ಜಿಲ್ಲೆಗೂ ಈ ಒಂದು ಅಕ್ಕಿ ಹಣವು ಬರುತ್ತಿದೆ. ಹಾಗೆ ಈ ಒಂದಿಷ್ಟು ಜಿಲ್ಲೆಗೆ ಹಾಕಿಂದ ಮತ್ತೆ ಒಂದಿಷ್ಟು ಜಿಲ್ಲೆಗೆ ಹಾಕ್ತೇವೆ ಅಂತ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಫಸ್ಟೇ ಈ ಜಿಲ್ಲೆಗೆ ಹಾಕ್ತಾರಂತೆ, ಆಮೇಲೆ ಉಳಿದ ಜಿಲ್ಲೆಗೆ ಹಾಕ್ತೇವೆ. 2-3 ದಿನಗಳಲ್ಲಿ ನಾವು ಅಕ್ಕಿ ಹಣವನ್ನು ಹಾಕಿಬಿಡ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಹೌದು ವೀಕ್ಷಕರೇ, ಮತ್ತೊಂದು ವಿಷಯ ಏನಂದರೆ, ಪ್ರತಿ ತಿಂಗಳು ನೀವು ಅಕ್ಕಿ ಹಣವನ್ನು ತೆಗೆದುಕೊಳ್ಬೇಕಂದ್ರೆ ಪ್ರತಿ ತಿಂಗಳು ರೇಷನನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂದರೆ ನಿಮಗೆ ಅಕ್ಕಿ ಹಣವು ಬರುವುದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ರೇಷನನ್ನು ತೆಗೆದುಕೊಳ್ಳಿ, ಆಗ ನಿಮಗೆ ಅಕ್ಕಿ ಹಣವು ಬರುತ್ತೆ. ಮತ್ತು ಯಾವ ತಿಂಗಳ ಅಕ್ಕಿ ಹಣವು ನಿಮಗೆ ಬಂದಿಲ್ಲ, ಆ ತಿಂಗಳ ಅಕ್ಕಿ ಹಣವು ನಿಮಗೆ ನೇರವಾಗಿ ಬರುತ್ತೆ. ನೀವು ಏನು ಯೋಚನೆ ಮಾಡಬೇಡಿ. ಸರ್ಕಾರದಿಂದ ಯಾವ ಯೋಜನೆಯ ಹಣವು ಬರಬೇಕೋ ಅದು ಬಂದು ನಿಮ್ಮ ಖಾತೆಗೆ ತಲುಪುತ್ತೆ. ಮತ್ತೊಂದು ಏನಂದ್ಬಿಟ್ರೆ, BPL ರೇಷನ್ ಕಾರ್ಡ್ ಇರಲಿ, APL ರೇಷನ್ ಕಾರ್ಡ್ ಇರಲಿ, ಅವರು ಯಾರಾದರೂ GST ಮತ್ತು IT ಕಟ್ಟುತ್ತಿದ್ದಾರಾ ಅಂಥವ್ರಿಗೆ ಈ ಒಂದು ಅಕ್ಕಿ ಹಣವು ಬರುವುದಿಲ್ಲ. ಅದರಿಂದ ನೀವು ಇವಾಗ ತಿಳ್ಕೊಂಡ್ಬಿಡಿ, ಯಾರೆಲ್ಲ GSTನ ಕಟ್ತಿದ್ದಾರಾ ಅವ್ರಿಗೆ ಯಾವಾಗೂ ಅಕ್ಕಿ ಹಣವು ಬರುವುದಿಲ್ಲ. ಸರ್ಕಾರದ ಹಣವು ನಿಮ್ಮ ಖಾತೆಗೆ ಬರುವುದಿಲ್ಲ. ಅದರಿಂದ ವೈಟ್ ಬೋರ್ಡ್ ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಹಣವು ಬರುವುದಿಲ್ಲ. ಹೌದು ವೀಕ್ಷಕರೇ, ವೈಟ್ ಬೋರ್ಡ್ ಕಾರ್ಡ್ ಯಾರ್ಯಾರ ಕಡೆ ಇರುತ್ತೆ ಅವರಿಗೆ ಈ ಒಂದು ಅಕ್ಕಿ ಹಣವು ಬರುವುದಿಲ್ಲ. ಪ್ರತಿಯೊಬ್ಬರು ಇವಾಗ ತಿಳ್ಕೊಂಡ್ಬಿಡಿ. ಇವೆಲ್ಲ ಇದ್ದು ಮತ್ತೆ ನಮಗೆ ಯಾಕೆ ಅಕ್ಕಿ ಹಣ ಬರೋದಿಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಅದರಿಂದ ನಿಮಗೆ ಪ್ರತಿ ತಿಂಗಳು ಅಕ್ಕಿ ಹಣವು ಬರೋದಿಲ್ಲ. ಯಾರೆಲ್ಲ ರೇಷನ್ ಅಂದರೆ ಸರ್ಕಾರದ ನೌಕರಿಯನ್ನು ಮಾಡೋರಿಗೂ ಸಹ ಈ ಒಂದು ಅಕ್ಕಿ ಹಣವು ಬರುವುದಿಲ್ಲ. ವೀಕ್ಷಕರೇ, ಇನ್ನೂ 70% ಅಷ್ಟು ಜನರಿಗೆ ಈ ಒಂದು ಅಕ್ಕಿ ಹಣವು ಬಂದಿಲ್ಲ. ಅದರಿಂದ ಈ
ಅಂದರೆ ಈ ವಾರ ಹಾಕ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸ್ವಲ್ಪ ಕಾಯಿರಿ, ಹಾಕ್ತಾರೆ, ಹಾಕೋದಿಲ್ಲ ಅನ್ನೋಲ್ಲ, ಹಾಕ್ತಾರೆ ಎಂಬ ಮಾಹಿತಿ ನಮಗೆ ಸಿಕ್ಬಿಟ್ಟಿದೆ. ನಿಮಗೆ ಈ ಒಂದು ಅಕ್ಕಿ ಹಣವನ್ನು ಹಾಕ್ತೀವಿ ಅಂತಂದು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಈ ಒಂದು ವಿಡಿಯೋನ ಮಾಡಿದ್ದು. ಈ ವಿಡಿಯೋನ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.